ಮೆಚ್ಚಿನ ಸಂಗೀತ ನಿರ್ದೇಶಕ ಮನೋಮೂರ್ತಿಯವರು ಮತ್ತೊಂದು ಹೊಸ ಪ್ರಯೋಗವನ್ನು ಮಾಡಿದ್ದಾರೆ. ಅದು ಕಾರಂಜಿ ಫೋಕ್ಸ್ ನಿರ್ಮಾಣದ ಮೂಲಕ ಹೊರಬಂದಿರುವಂತಹ ಈ ಮುಂಜಾನೆದ್ದು ಕುಂಬಾರಣ್ಣ ಗೀತೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಈ ಯಾವುದಾದ್ರೂ ಕಾಂಪಿಟೇಷನಲ್ಲಿ ಹಾಡಬೇಕು ಅಂತಂದರೆ, ಅಥವಾ ಕೋಲಾಟ ಮಾಡಬೇಕು ಅಂತಂದರೆ, ಅಥವಾ ಯಾವುದಾದ್ರೂ ನೃತ್ಯ ಮಾಡಬೇಕು ಅಂತಂತಂದರೆ ಮೊದಲು ನಾವು ಸೆಲೆಕ್ಟ್ ಮಾಡ್ತಿದ್ದಂತಹ ಗೀತೆ ಈ ಮುಂಜಾನೆದ್ದು ಕುಂಬಾರಣ್ಣ. ಯಾಕಂದರೆ ಇದು ತುಂಬ ಸುಲಭವಾಗಿ ಅದನ್ನು ಕಲ್ತು ಬಿಡ್ಬೋದು. ಜೊತೆಗೆ ಅದು ಅತ್ಯಂತ ಜನಪ್ರಿಯವಾದ ಒಂದೇ ರಾಗ ಆವತ್ತಿಂದ ಇವತ್ತಿನ ತನಕ. ಆದರೆ ಮನೋಮೂರ್ತಿಯವರು ಇಲ್ಲಿ ಒಂದು ವಿಭಿನ್ನವಾದ ಒಂದು ರಾಗ ಸಂಯೋಜನೆ ಮಾಡಿ ಈ ಗೀತೆಗೆ ಒಂದು ಬೇರೆ ಫೀಲನ್ನು ಕೊಟ್ಟಿದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಹಿಪ್ ಹಾಪ್ ಫಾರ್ಮ್ ಆಫ್ ಮ್ಯೂಸಿಕ್ ಕೂಡ ಇಲ್ಲಿ ಅವರು ಅದನ್ನು ಅಳವಡಿಸ್ಕೊಂಡಿರೋದು ಅದಕ್ಕೆ ಒಂದು ಹೊಸ ಬ್ಯೂಟಿಯನ್ನು ಕೊಟ್ಟಿದೆ ಅಂತ ನನಗೆ ಅನಿಸುತ್ತೆ. ಇನ್ನು ಗೀತೆಯನ್ನು ಹಾಡಿರುವಂತಹ ರಾಮ್ ಪ್ರಸಾದ್ ಆ್ಯಂಡ್ ವಾಣಿ ಸತೀಶ್. ರಾಮ್ ಪ್ರಸಾದ್ ಅವರು ತುಂಬ ಚಿರಪರಿಚಿತರು ನನಗೆ. ನಮ್ಮ ಟೆಲಿವಿಷನ್ ಸ್ಟುಡಿಯೋಗೆ ಬಂದು ಸಾಕಷ್ಟು ಹಾಡುಗಳನ್ನು ಹಾಡ್ತಾಯಿದ್ರು. ಸಂಗೀತ ಮತ್ತು ರಾಮ್ ಪ್ರಸಾದ್ ಬಗ್ಗೆ ಎರಡು ಮಾತಾಡಬೇಕು ಅಂತಂದರೆ, ರಾಮ್ ಪ್ರಸಾದ್ಗೆ ಸಂಗೀತ ಅಂದರೆ ಉಸಿರು, ಸಂಗೀತ ಅಂದರೆ ಜೀವ. ಅವರ ಡೆಡಿಕೇಶನ್, ಕಮಿಟ್ಮೆಂಟ್, ಅವಕಾಶ ಬರಲಿ ಬಾರದೇ ಇರಲಿ ನಿರಂತರ ಅಭ್ಯಾಸ, ಸಂಗೀತದ ಜೊತೆಗಿನ ರಾಮ್ ಪ್ರಸಾದ್ ಅವರ ಅನುಸಂಧಾನ, ಇದೆಲ್ಲ ಒಂದು ಅವರನ್ನು ತುಂಬ ಅಪ್ರಿಷಿಯೇಟ್ ಮಾಡಬೇಕಾದಂಥ ಒಂದು ವಿಚಾರ. ಈ ಹಾಡನ್ನು ಅವರು ಅಷ್ಟೇ ಚೆನ್ನಾಗಿ ಹಾಡಿದ್ದಾರೆ ಮತ್ತು ಮುಂದೆ ಕೂಡ ಅವರಿಗೆ ಸಾಕಷ್ಟು ಅವಕಾಶ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ವಾಣಿ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಈ ಹಾಡು ಕೇಳಿದಾಗ ವಾಣಿಯವರ ಧ್ವನಿಯ ಮೂಲಕ ಅವರನ್ನು ಪರಿಚಯ ಮಾಡಿಕೊಂಡೆ. ಬಹಳ ಸುಮಧುರವಾದಂತಹ ಧ್ವನಿ ಮತ್ತು ಒಂಥರ ಮೆಲೋಡಿ ಇದೆ. ಮುಂದೆ ತುಂಬ ಅವಕಾಶಗಳು ವಾಣಿಗೆ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ವಿಶ್ ಯು ಗುಡ್ ಲಕ್ ವಾಣಿ. ಇದರ ಜೊತೆ ಕಾರಂಜಿ ಫೋಕ್ಸ್ ಮೂಲಕ ಸತೀಶ್ ಅವರು ಮಾಡಿರುವಂಥ ವಿಜುವಲ್ ಟ್ರೀಟ್ ವಿಡಿಯೋ ಆಫ್ ದ ಸಾಂಗ್, ದಟ್ಸ್ ಅಮೇಝಿಂಗ್ ಅಂತ ನನಗೆ ಅನ್ನಿಸ್ತು. ಯಾಕಂತಂದರೆ ಈ ಕುಂಬಾರಣ್ಣ ಅನ್ನೋದು ಒಂದು ರೂಪಕ, ಅದು ಕಾಯಕ ಜೀವಿ ಅಥವಾ ಶ್ರಮಜೀವಿಯನ್ನು ಸೂಚಿಸುವಂತಹ ಒಂದು ರೂಪಕ. ಆ ಶ್ರಮಜೀವಿ ಯಾರೇ ಆಗಿರಬಹುದು. ಅದನ್ನು ಅಮೇರಿಕದವರೆಗೆ ತಗೊಂಡು ಹೋಗಿ ಅಲ್ಲಿನ ಅಡ್ವಾನ್ಸ್ಡ್ ಒಬ್ಬ ಇಂಜಿನಿಯರ್ ಇರ್ಬೋದು, ಅಥವಾ ಒಂದು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಆತ ಅಮೇರಿಕದ ಕುಂಬಾರಣ್ಣ ಅನ್ನುವಂಥ ಒಂದು ಸ್ಟೋರಿಯನ್ನು ಅದಕ್ಕೆ ಕೊಟ್ಟು ಅದಕ್ಕೆ ಅನುಗುಣವಾಗಿ ಅತ್ಯಂತ ಸಟಲ್ ಆಗಿ ಆ ಹಿಪ್ ಹಾಪ್ ಮ್ಯೂಸಿಕ್ಗೆ ಅನುಗುಣವಾಗಿ ಒಂದು ಡ್ಯಾನ್ಸಿಂಗ್ ಸ್ಟೆಪ್ಸ್ ಎಲ್ಲ ಹಾಕಿ ಅದಕ್ಕೆ ಬೇಕಾಗುವಂತಹ ಭರತನಾಟ್ಯದ ಸ್ಟೆಪ್ಸನ್ನು ತಂದು ಅಲ್ಲಿ ಅದನ್ನು ಮಿಕ್ಸ್ ಮಾಡಿ ಒಂಥರ ಬ್ಯೂಟಿಫುಲ್ಲಾಗಿ, ಅದು ಒಂಥರ ನೋಡುವವರ ಕಣ್ಣಿಗೆ ತುಂಬ ಚೆನ್ನಾಗಿದೆ ಅಂತ ಅನಿಸೋ ಥರ ಸತೀಶ್ ಅವರು ಮಾಡಿದ್ದಾರೆ. ಸೊ ನೀವು ಅಷ್ಟು ದೂರದಲ್ಲಿದ್ರೂ ನೀವೆಲ್ಲ ಸೇರಿ ಒಂದು ಕನ್ನಡದ ಕೆಲಸವನ್ನು ತುಂಬ ಸೊಗಸಾಗಿ ಮಾಡ್ತಾ ಇದ್ದೀರಲ್ಲ, ಅದು ತುಂಬ ಖುಷಿ ಕೊಡುವಂತಹ ವಿಚಾರ. ನಿಮ್ಮ ಈ ಪ್ರಯತ್ನ ಅಂತಂದರೆ ಪ್ರಯೋಗಶೀಲತೆ ಮತ್ತು ಸೃಜನಾತ್ಮಕ ಮನಸ್ಸು ಮತ್ತು ಕೆಲಸ ಮಾಡಬೇಕು ಅನ್ನುವಂಥ ನಿಮ್ಮೆಲ್ಲರ ಆಶಯ ಹೀಗೆ ಮುಂದುವರಿಲಿ ಮತ್ತು ಮುಂದೆ ಕೂಡ ತುಂಬ ಅವಕಾಶಗಳು ನಿಮಗಾಗಿ ಬರಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಆಫ್ ಲಕ್.